ಸತತವಾಗಿ 8ನೇ ಬಾರಿ ಒಂದು ಮಂತ್ರಿ ಮಾಲ್ ಇವಾಗ ಬಂದ್ ಆಗಿರುವಂತದ್ದು. ನಾನು ಇವಾಗ ಮಂತ್ರಿ ಮಾಲ್ ಮುಂಭಾಗದಲ್ಲಿದ್ದೀನಿ, ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸೊ ಸತತವಾಗಿ ಇದು 8ನೇ ಬಾರಿ ಒಂದು ಮಂತ್ರಿ ಮಾಲ್ ಕ್ಲೋಸ್ ಆಗಿದೆ. ಅಂದ್ರೆ ಮಂತ್ರಿ ಮಾಲ್ಗೆ ಬೀಗ ಜಡಿದಿರುವಂತದ್ದು 8ನೇ ಬಾರಿಗೆ. ಅಂದ್ರೆ ಬಾಕಿ ಉಳಿಸ್ಕೊಂಡಿರೋ ಏನಿವಾಗ ಬಾಕಿ ಉಳಿಸ್ಕೊಂಡಿದ್ದಾರೆ ಇವರು ಒಂದು ಅದನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಇದು 8ನೇ ಬಾರಿ ಒಂದು ಬೀಗವನ್ನ BBMP ಕಡೆಯಿಂದ ಒಂದು ಬೀಗವನ್ನ ಜಡಿದಿದ್ದಾರೆ. ಅಂದ್ರೆ ಇವತ್ತು ಬೆಳ್ಳಂಬೆಳಗ್ಗೆನೆ ಈ ಒಂದು ಘಟನೆ ನಡೆದಿರೋದು. ಅಂದ್ರೆ ಈ ಕಳೆದ ಬಾರಿ ಕೂಡ ಇದೇ ರೀತಿ ಆದಾಗ ಪ್ರತಿ ಬಾರಿಯೂ ಈ ಒಂದು ಮಂತ್ರಿ ಮಾಲ್ನವ್ರು ಏನ್ ಮಾಡ್ತಾ ಅಂತ ಹೇಳ್ತಾ ಅಂದ್ರೆ ಒಂದು ಕೋರ್ಟಿಗೆ ಹೋಗಿ ಒಂದು ಸ್ಟೇ ಅನ್ನ ತರ್ತಾ ಇದ್ರು. ಸ್ಟೇ ತಂದು ನಂತರ ಒಂದು ಮಂತ್ರಿ ಮಾಲ್ ರಿಓಪನ್ ಆಗ್ತಾ ಇತ್ತು. ಅದೇ ರೀತಿ ಈ ಬಾರಿ ಕೂಡ ಒಂದು ಪ್ಲಾನ್ ಕೂಡ ನಡೀತಾ ಇದೆ. ಅಂದ್ರೆ ಮಂತ್ರಿ ಮಾಲ್ ಕ್ಲೋಸ್ ಆಗಿರೋದು ಎಷ್ಟೋ ಜನರಿಗೆ ತಿಳಿದಿರ್ಲಿಲ್ಲ, ಮತ್ತೆ ಇಲ್ಲಿ ಕೆಲಸ ಮಾಡುವಂತಹ ಒಂದು ಎಂಪ್ಲಾಯಿಗೂ ಕೂಡ ತಿಳಿದಿರ್ಲಿಲ್ಲ. ಹಾಗಾಗಿ ಇಲ್ಲಿ ಸಾಕಷ್ಟು ಜನಸಂಖ್ಯೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಒಂದು ಕಡೆ ಅಂದ್ರೆ ಶಾಪಿಂಗ್ ಅಂತ ಬಂದಿರುವಂತಹ ಒಂದು ಕಡೆ ಜನ ಇದ್ರೆ, ಇನ್ನೊಂದು ಕಡೆ ಇಲ್ಲಿಯ ಎಂಪ್ಲಾಯೀಸ್ಗಳು ಕೂಡ ಬಂದು ಇಲ್ಲಿ ಕಾದು ನಿಂತಿರುವಂತದ್ದು ಕೂಡ ನೀವು ದೃಶ್ಯಗಳಲ್ಲಿ ನೋಡಬಹುದು. ಸೊ ಇಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಕೂಡ ಹಾಕಿ ಇಲ್ಲಿ ಮಾರ್ಷಲ್ಗಳನ್ನ ಕೂಡ ನಿಲ್ಲಿಸಿ ಮತ್ತೆ ಒಂದು ಮೈಕಲ್ಲಿ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಮಂತ್ರಿ ಮಾಲ್ ಇವಾಗ ಕ್ಲೋಸ್ ಆಗಿದೆ, ಸೊ ಅದೇ ರೀತಿ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿ ಇಲ್ಲಿ ಒಂದು ಮೈಕಲ್ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ಜೊತೆಗೆ ಇಲ್ಲಿ ಮಾರ್ಷಲ್ಗಳನ್ನ ಕೂಡ ನಿಲ್ಸಿದ್ದಾರೆ. ಒಂದಷ್ಟು ಇಲ್ಲಿ ಬ್ಯಾರಿಕೇಡ್ ನ ಹಾಕಿ ಮಾರ್ಷಲ್ನ ಕೂಡ ನಿಲ್ಸಿದ್ದಾರೆ. ಒಳಗಡೆ ಈ ಒಂದು ಬ್ಯಾರಿಕೇಡ್ ನ ದಾಟಿ ಯಾರು ಒಳಗಡೆ ಬರಬಾರ್ದು ಅಂತ ಹೇಳಿ. ಅಂದ್ರೆ 50 ಕೋಟಿಯಷ್ಟು ಇವರು ಒಂದು ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಬಾಕಿ ಉಳಿಸ್ಕೊಂಡಿರೋದನ್ನ ಕಟ್ಟಬೇಕು ಅಲ್ಲಿವರೆಗೆ, ಸೊ ರಿಓಪನ್ ಆಗಲ್ಲ ಅಂತ ಹೇಳಿ ಒಂದು BBMP ಕಡೆಯಿಂದ ಒಂದು ನೋಟಿಸ್ ಅನ್ನ ಕೂಡ ಅಳವಡಿಸಿದ್ದಾರೆ. ನೋಟಿಸ್ ಅನ್ನ ಅಂಟಿಸಿ ನಂತರ ಒಂದು ಬೀಗವನ್ನ ಕೂಡ ಜಡಿದಿರುವಂತಹದ್ದು ಇಲ್ಲಿ. ಅಂದ್ರೆ ಪ್ರತಿ ಬಾರಿ ಇದು 8ನೇ ಬಾರಿ ಆಗಿದೆ. ಅಂದ್ರೆ ಪ್ರತಿ ಬಾರಿ ಕೂಡ ಇಲ್ಲಿ ಇದೇ ತರ ಒಂದು ಬೀಗ ಜಡ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಂತ್ರಿ ಮಾಲ್ನವರು ಹೋಗಿ ಕೋರ್ಟ್ ಇಂದ ಸ್ಟೇ ತಂದು ಓಪನ್ ಮಾಡ್ತಾರೆ. ಅವರ ಪ್ರತಿನಿತ್ಯ ಯಾವ ತರ ಒಂದು ವಹಿವಾಟುಗಳು ನಡೀತಾ ಇತ್ತು ಈ ಒಂದು ಮಂತ್ರಿ ಮಾಲ್ ಅಲ್ಲಿ, ಅದೇ ರೀತಿ ಪ್ರತಿನಿತ್ಯ ನಡೀತಾ ಇತ್ತು. ಅದೇ ರೀತಿ ಈ ಬಾರಿ ಕೂಡ ಅಂದ್ರೆ ಪ್ರತಿ ಬಾರಿನೂ ಕೂಡ ಕೋರ್ಟ್ ಕೂಡ ಅವರು ಸ್ಟೇ ತಗೊಂಡು ಬರೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾ ಇದ್ರು. ಈ ಬಾರಿ ಇವತ್ತು ಕೂಡ ಅದೇ ರೀತಿ ಪ್ಲಾನ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನಂದ್ರೆ ಇವತ್ತು ಕೂಡ ಒಂದು ಸ್ಟೇ ಅನ್ನ ತಂದು ಇವತ್ತು ಕೂಡ ಓಪನ್ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಇವತ್ತು ಒಂದು ವೇಳೆ ಏನಾದ್ರು ಸ್ಟೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾಳೆ ನಾಳಿದ್ದು ರಜಾ ಇರೋದ್ರಿಂದ ಕೂಡ ಸೊ 3 ದಿನಗಳ ಕಾಲ ಒಂದು ಮಂತ್ರಿ ಮಾಲ್ ಬಂದ್ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪಲ್ಲವಿ, ನ್ಯೂಸ್ 1 ಕರ್ನಾಟಕ, ಬೆಂಗಳೂರು.